ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತೇನು ಸ್ಪೆಷಲ್ ಡಿಶ್ ಅಲ್ಲಿ ಬಂದಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ನಿಜವಾಗ್ಲೂ ನಾನು ಇವತ್ತೊಂದು ಸ್ಪೆಷಲ್ ಅಡುಗೆ ಒಟ್ಟಿಗೆ ಬಂದಿದ್ದೀನಿ. ಇವತ್ತು ನಾನು ಆಂಧ್ರ ಸ್ಟೈಲಲ್ಲಿ ಮಾಡುವ ಕ್ಯಾಬೇಜ್ ಚಟ್ನಿ, ಕ್ಯಾಬೇಜಲ್ಲಿ ಮಾಡುವಂತಹ ಆಂಧ್ರ ಚಟ್ನಿ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಸ್ಪೈಸಿ ಆಗಿರುತ್ತೆ. ನನ್ನ ಫ್ರೆಂಡ್ಸ್ ಇದನ್ನು ಮಾಡ್ತಾ ಇರ್ತಾರೆ. ನಾನು ಹೇಗೆ ಮಾಡ್ತೀನಿ ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಈ ಚಟ್ನಿ ಮಾಡೋಕ್ಕೆ ಏನೇನು ಬೇಕು ಎಲ್ಲ ನಾನು ನಿಮಗೀಗ ಫಸ್ಟ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕ್ಯಾಬೇಜ್ ಚಟ್ನಿ ಮಾಡೋಕ್ಕೆ ನಾನು ಒಂದಷ್ಟು ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದೊಡ್ಡ ಕ್ಯಾಬೇಜಲ್ಲಿ ಕಾಲು ಭಾಗ ಕಟ್ ಮಾಡಿದ್ದೀನಿ. ನಾನು ಕಾಲು ಭಾಗ ತೊಗೊಂಡಿದ್ದೀನಿ. ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಿ ಅದರ ಮೇಲೆ ನೀವು ತಗೊಳ್ಳಿ ಕ್ಯಾಬೇಜನ್ನು. ಓಕೆ, ಒಂದು ಸ್ವಲ್ಪ ಈ ಸೈಜಿನ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಒಂದು 5-6 ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಬೇಡ ಅಂದವರು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು, ಬೇಕಾದವರು ಈರುಳ್ಳಿನೂ ಹಾಕ್ಕೊಳ್ಬೋದು. ನನ್ನ ಫ್ರೆಂಡು ಈರುಳ್ಳಿ ಹಾಕಿ ಮಾಡ್ತಾರೆ, ಈರುಳ್ಳಿ ಇಲ್ಲದೇನೂ ಮಾಡ್ತಾರೆ, ಬೆಳ್ಳುಳ್ಳಿ ಸೇರಿಸಿನೂ ಮಾಡ್ತಾರೆ. ನಾನು ಬರೀ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಒಂದು 5-6 ಹೆಸರಷ್ಟೇ ಇಟ್ಕೊಂಡಿದ್ದೀನಿ. ಒಂದು 3 ರೆಡ್ ಚಿಲ್ಲಿ, ಹಾಗೆ ಒಂದು 2-3 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. 1 ಚಮಚ ಕೊತ್ತಂಬರಿ ಬೀಜ ಇಟ್ಕೊಂಡಿದ್ದೀನಿ. ಅರ್ಧ ಚಮಚ ಜೀರಿಗೆ ಇಟ್ಕೊಂಡಿದ್ದೀನಿ. 1 ದೊಡ್ಡ ಚಮಚ ಶೇಂಗಾ ಇಟ್ಕೊಂಡಿದ್ದೀನಿ. 1 ದೊಡ್ಡ ಚಮಚ ಉದ್ದಿನಬೇಳೆ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಇಟ್ಕೊಂಡಿದ್ದೀನಿ. ಉಪ್ಪು, ಕೆಲವರು ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ತಾರೆ ರುಚಿಗೆ ಚೆನ್ನಾಗಿರುತ್ತೆ ಅಂತ. ನಿಮ್ಮಿಷ್ಟ, ಬೇಕಿದ್ರೆ ಬೆಲ್ಲನೂ ಸೇರಿಸ್ಬೋದು. ನನಗೆ ಬೆಲ್ಲ ಹಾಕೋದು ಇಷ್ಟ ಇಲ್ಲ, ಹಾಗಾಗಿ ನಾನೇನು ಮಾಡ್ತೀನಿ, ಬೆಲ್ಲ ಹಾಕದೇನೆ ಮಾಡ್ತೀನಿ. ಇವಿಷ್ಟು ಇವತ್ತಿನ ಚಟ್ನಿಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು, ಸಾಮಾನುಗಳು. ಬನ್ನಿ, ಈಗ ನಾವು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಒಂದು ಟಿಪ್ಪು ಹೇಳ್ತೀನಿ ನಾನು ಅದರ ಜೊತೆಗೆ. ಏನು ಗೊತ್ತಾ, ಕ್ಯಾಬೇಜ್ ಒಂಥರ ಈ ಮೂಲಂಗಿ ಕ್ಯಾಬೇಜಿಗೆಲ್ಲ ಅದರದ್ದೇ ಅದೊಂದು ಸ್ಮೆಲ್ ಇರುತ್ತಲ್ವಾ. ಕ್ಯಾಬೇಜ್ ಸ್ಮೆಲ್ ತುಂಬ ಇಷ್ಟ ಆಗಲ್ಲ ಅನ್ನೋರು ಕ್ಯಾಬೇಜನ್ನು ಕಟ್ ಮಾಡಿ 1 ಗಂಟೆ ಉಪ್ಪು ನೀರಲ್ಲಿ ಹಾಕಿ ನೆನೆಸಿ ಇಟ್ಬಿಡಿ. ಆವಾಗ ಕ್ಯಾಬೇಜಿನ ಸ್ಮೆಲ್ ಕಡಿಮೆ ಆಗುತ್ತೆ. ನಾನು ಕೂಡ ಕ್ಯಾಬೇಜನ್ನು ತೊಳೆದು ಕಟ್ ಮಾಡಿ ಅದನ್ನು ಉಪ್ಪು ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಸ್ವಲ್ಪ ಹೊತ್ತು. ಈಗ ಉಪ್ಪು ನೀರಿಂದ ತೆಗೆದು ನಾನು ಪ್ಲೇಟಲ್ಲಿ ಹಾಕಿ ಇಟ್ಟಿರುವಂಥದ್ದು. ಹಾಗೆ ಮಾಡೋದ್ರಿಂದ ಕ್ಯಾಬೇಜ್ ಸ್ಮೆಲ್ಲು ಕಡಿಮೆ ಆಗುತ್ತೆ, ರುಚಿಯೂ ಬಾಯಿಗೆ ಚೆನ್ನಾಗಾಗತ್ತೆ. ಬನ್ನಿ ಮಾಡೋಣ ಈಗ ಚಟ್ನಿನ. ಮೊದಲಿಗೆ ನಾನು ಗ್ಯಾಸ್ ಹಚ್ಚಿದೆ. ಗ್ಯಾಸ್ ಮೇಲೆ ಒಂದು ಕಡಾಯಿ ಅಥವಾ ಬಾಣಲೆ ಏನು ಬೇಕಿದ್ರೂ ಇಟ್ಕೊಳ್ಳಿ ನೀವು. ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಒಂದು 2-3 ಚಮಚ ಎಣ್ಣೆ ಹಾಕಿದೆ. ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಯಿತು. ನಾನೀಗ ಉದ್ದಿನಬೇಳೆ ತೆಗೆದು ಇಟ್ಕೊಂಡಿದ್ದೀನಲ್ಲ, 1 ಚಮಚ ಉದ್ದಿನಬೇಳೆ, ಶೇಂಗಾ ಬೀಜನೂ ಅಷ್ಟೇ ಸ್ವಲ್ಪ, ಜಾಸ್ತಿ ಬೇಡ. ಹಾಗೆಯೇ ಹಸಿಮೆಣಸಿನ್ಕಾಯಿಯನ್ನು ಪೀಸ್ ಮಾಡಿ ಹಾಕ್ತೀನಿ, 2 ತುಂಡು ಮಾಡಿ ಹಾಕ್ತೀನಿ. 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. 4 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ, ಜೀರಿಗೆ, ಜೊತೆಗೆ ಒಂದು 5-6 ಬೆಳ್ಳುಳ್ಳಿ. ಇಷ್ಟು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ನಾನು. ತುಂಬ ಸುಲಭ ಫ್ರೆಂಡ್ಸ್ ಇದು ಮಾಡೋದು. ತಿನ್ನಕ್ಕೂ ತುಂಬ ರುಚಿಯಾಗಿರುತ್ತೆ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೂ ತುಂಬ ಚೆನ್ನಾಗಾಗತ್ತೆ. ಹಾಗಾಗಿ ನಾನು ಮಾಡ್ತಾ ಇರ್ತೀನಿ ಮನೇಲಿ ಯಾವಾಗಲೂ. ನೋಡಿ, ಈಗ ಕೊತ್ತಂಬರಿನೂ ಜೀರಿಗೆನೂ ಕೆಂಪಾಯಿತು. ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ತೀನಿ. ನಾನು ಒಂದೇ ಟೊಮೆಟೊ ಹಾಕಿರುವಂಥದ್ದು. ನೋಡಿ, ಟೊಮೆಟೊನು ಬಾಡ್ತಾ ಇದೆ. ಈಗ ನಾನು ಕ್ಯಾಬೇಜ್ ಇದೆಯಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ಕ್ಯಾಬೇಜ್ ಹಾಕ್ತೀನಿ. ಹಾಗೆ ಹುಣಸೆ ಹಣ್ಣು, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿನೂ ಸೇರಿಸ್ತೀನಿ. ಒಳ್ಳೇದಲ್ವಾ ಅರಿಶಿನ ಪುಡಿ, ಹಾಗಾಗಿ ನಾನು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತೀನಿ. ಇದನ್ನು ಒಂದು 5 ನಿಮಿಷ ನಾನು ಮುಚ್ಚಿ ಇಟ್ಟು ಬೇಯಿಸ್ತೀನಿ. ಕ್ಯಾಬೇಜ್ ಎಲ್ಲ ಸ್ವಲ್ಪ ಮೆತ್ತಗಾಗಲಿ, ಮುಚ್ಚಿ ಇಟ್ಟು ಬೇಯಿಸ್ತೀನಿ. ಬೇಕಾದವರು ಇನ್ನೂ 1 ಟೊಮೆಟೊ ಸೇರಿಸ್ಬೋದು, ನಿಮ್ಮ ಇಷ್ಟ ಅದು. ನಾನು ಒಂದೇ 1 ಟೊಮೆಟೊ ಹಾಕ್ತೀನಿ, ಯಾಕಂದರೆ ಹುಣಸೆ ಹಣ್ಣು ಹಾಕಿದ್ದೀನಲ್ವಾ. ನೀವು ಹುಣಸೆ ಹಣ್ಣು ಸ್ವಲ್ಪ ಕಡಿಮೆ ಹಾಕಿ ಇನ್ನೊಂದು ಟೊಮೆಟೊನೂ ಸೇರಿಸ್ಕೊಳ್ಬೋದು, ಆವಾಗ ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ. ನಾನು ಇಬ್ಬರಿಗೆ ಮಾಡ್ತಾ ಇದ್ದೀನಲ್ವಾ, ತುಂಬ ಬೇಡ, ಅದಕ್ಕಾಗಿ ನಾನು ಒಂದೇ 1 ಟೊಮೆಟೊ ಸೇರಿಸಿದ್ದೀನಿ. ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಬೇಕಿದ್ರೂ ಸ್ವಲ್ಪ ಸೇರಿಸ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ತುಂಬ ರುಚಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ನಾನು ಕರಿಬೇವು ಸ್ವಲ್ಪ ಹಾಕಿದೆ. ಯಾವಾಗಲೂ ಅವೆಲ್ಲ ಒಳ್ಳೇದಲ್ವ ಆರೋಗ್ಯಕ್ಕೆ. ಅದಕ್ಕಾಗಿ ನಾನು ಎಲ್ಲ ಅಡುಗೆಗೂ ಕರಿಬೇವೆಲ್ಲ ಸೇರಿಸ್ತೀನಿ. ಹಾಗಾಗಿ ನಾನು ಕರಿಬೇವು ಸೇರಿಸಿದೆ. ಇನ್ನೊಂದು
3-4 ನಿಮಿಷ ನಾನು ಇದನ್ನು ಹಾಗೆ ಮುಚ್ಚಿಟ್ಟು ಸಾಫ್ಟ್ ಆಗ್ಲಿಕ್ಕೆ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಕ್ಯಾಬೇಜಲ್ಲೇ ನೀರಿನ ಅಂಶ ಇರುತ್ತಲ್ಲ, ಟೊಮೆಟೊದಲ್ಲಿ ನೀರಿರುತ್ತೆ, ಕ್ಯಾಬೇಜಲ್ಲಿ ನೀರಿರುತ್ತೆ, ಅದರಲ್ಲೇ ಬೆಂದ್ಬಿಡತ್ತೆ ನೋಡಿ. ಈಗ ಬಾಡ್ತು ಕ್ಯಾಬೇಜೆಲ್ಲ. ಇನ್ನೊಂದು ನಿಮಿಷ ಇಟ್ಟು ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಚೆನ್ನಾಗಿ ಕ್ಯಾಬೇಜೆಲ್ಲ ಶ್ರಿಂಕ್ ಆಗಿದೆ ಈಗ ಅಲ್ಲ, ಸಾಕು. ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ, ತಣ್ಣಗಾಗಕ್ಕೆ ಬಿಡೋಣ ಇದನ್ನು. ನೋಡಿ ಫ್ರೆಂಡ್ಸ್, ನಾವು ಕ್ಯಾಬೇಜು ಎಲ್ಲ ಇದು ಹುರಿದಿಟ್ಟಿರುವಂಥದ್ದು ಪೂರ್ತಿ ತಣ್ಣಗಾಯಿತು. ಈಗ ಇದನ್ನು ನಾನು ಇಲ್ಲಿ ಮಿಕ್ಸಿ ಜಾರ್ ಇದೆ, ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ನಾನು ಎಲ್ಲ ಉಪ್ಪನ್ನು ಹಾಕಿಬಿಟ್ಟಿದ್ದೀನಿ, ಇದಕ್ಕೆ ಎಲ್ಲನೂ ಸೇರಿಸಾಗಿದೆ. ಇದಕ್ಕೆ ಈಗ ಬೇಕಾದವರು ಒಂದು ಇಷ್ಟು ಪುಟಾಣಿ ಬೇಕಿದ್ರೂ ಸೇರಿಸ್ಕೊಳ್ಬೋದು, ನಿಮ್ಮ ಇಷ್ಟ. ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಬಿಡ್ಬೋದು. ಯಾಕಂದರೆ ನಾವು ತೆಂಗಿನಕಾಯಿ ಏನೂ ಹಾಕಲಿಲ್ಲ, ಇಷ್ಟು ಗ್ರೌಂಡ್ ನಟ್ ಶೇಂಗಾ ಹಾಕಿದ್ದೀವಲ್ವಾ, ಶೇಂಗಾ ಜೊತೆಗೆ ಬೇಕಾದರೆ ಒಂಚೂರು ಥಿಕ್ನೆಸ್ ಕೊಡೋಕ್ಕೆ ಅಂತ ಸ್ವಲ್ಪ ಪುಟಾಣಿ ಸೇರಿಸ್ಬೋದು. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಪುಟಾಣಿ ಸೇರಿಸಿದೆ. ಈಗ ಇದನ್ನು ನಾನು ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ತರಿಯಾಗಿ ರುಬ್ದೆ ನಾನು. ನೀವೇನು ಮಾಡ್ಬೋದು ಅಂದರೆ, ಕೊನೆಗೆ ಲಾಸ್ಟ್ 2 ರೌಂಡ್ ಸುತ್ತಿಸುವಾಗ ಬೇಕಾದವರು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1-2 ರೌಂಡ್ ಮಿಕ್ಸಿ ತಿರುಗಿಸಿದ್ರೆ ತರಿಯಾಗಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ. ನಾನು ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕ್ತೀನಿ, ನಾನು ಮಿಕ್ಸಿಗೆ ಹಾಕೋದಿಲ್ಲ. ಹಾಗಾಗಿ ನಾನು ಇಷ್ಟೇ ಹಾಕಿ ರುಬ್ಕೊಂಡು ಬಂದೆ. ಈಗ ನೋಡಿ, ಎಲ್ಲ ನಾವು ಹುರಿದ ಸಾಮಾನುಗಳನ್ನು ಹಾಕಿ ರುಬ್ಕೊಂಡು ಬಂದೆ. ಎಷ್ಟು ಚಂದ ಚಟ್ನಿ ರೆಡಿ ಆಯ್ತು ನೋಡಿ. ನಾನೀಗ ಈ ಬೌಲಿಗೆ ಚಟ್ನಿನ ತೆಗಿತೀನಿ. ಚೂರು ಮಿಕ್ಸಿ ಜಾರ್ ತೊಳೆದು ನಾನು ಸೇರಿಸಿದೆ. ನೋಡಿ, ಕ್ಯಾಬೇಜ್ ಚಟ್ನಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಈ ಕ್ಯಾಬೇಜ್ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀರು ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿನ ನಾನು ಇವತ್ತೇ ಉಪಯೋಗಿಸೋ ಕಾರಣ ನಾನಿವತ್ತು ಅದನ್ನು ಪುನಃ ಎಣ್ಣೆಯಲ್ಲಿ ಬಾಡ್ಸಕ್ಕೆ ಹೋಗೋದಿಲ್ಲ. ನೀವು ಕೆಲವು ದಿನ ಇಡ್ತೀರಿ ಅಂತಾದರೆ ಏನು ಮಾಡಬೇಕು ಅಂದರೆ, ನೋಡಿ ಈ ಥರ ಪುನಃ ಈ ಬಾಣಲೆ ಇದೆಯಲ್ಲ, ನಾನು ಕ್ಯಾಬೇಜೆಲ್ಲ ಬಾಡಿಸ್ಕೊಂಡಿರೋ ಬಾಣಲೆ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸಿ ಒಗ್ಗರಣೆ ಮಾಡಿ ಅದಕ್ಕೆ ಈ ಚಟ್ನಿನ ಹಾಕಿ ಸ್ವಲ್ಪ ಹೊತ್ತು ಹೀಗೆ ಚೆನ್ನಾಗಿ ಅದನ್ನು ಎಣ್ಣೆಲೆ ಬಾಡಿಸಿ ಇಟ್ಟರೆ ಇದು 1 ವಾರದವರೆಗೂ ಉಳಿಯತ್ತೆ. ನಾನು ಇವತ್ತು ನಾವು ಖಾಲಿ ಮಾಡ್ತೀವಿ, ಇಲ್ಲ ಅಂದರೆ ನಾಳೆ ಖಾಲಿ ಆಗತ್ತೆ. ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಏನೂ ಆಗೋದಿಲ್ಲ. 2 ದಿನಕ್ಕೆ ನೀವು ಹಾಗೆ ಇಡ್ಬೋದು. ನಾನು ಇದಕ್ಕೆ ಪುನಃ ಎಣ್ಣೆಲಿ ಹಾಕಿ ಅದನ್ನು ಬಾಡಿಸೋದಿಲ್ಲ, ಸಾದಾ ಒಂದು ಒಗ್ಗರಣೆ ಮಾಡ್ತೀನಿ. ಅಷ್ಟೇ ಸಿಂಪಲ್ ಆಗಿರುತ್ತೆ ಚಟ್ನಿ. ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡೋಕ್ಕೆ ಎಂಥ ರುಚಿ ಗೊತ್ತಾ ಫ್ರೆಂಡ್ಸ್, ಇದು ತುಂಬ ರುಚಿಯಾಗಿರುತ್ತೆ. ಬನ್ನಿ ಈಗ ನಾವು ಫಸ್ಟು ಒಗ್ಗರಣೆ ಮಾಡೋಣ. ಮೊದಲಿಗೆ ಗ್ಯಾಸ್ ಹಚ್ಚಿದೆ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಿದೆ ಒಗ್ಗರಣೆಗೆ. ನೀವು ಯಾವ ಎಣ್ಣೆ ಬೇಕಿದ್ರೂ ಉಪಯೋಗಿಸ್ಬೋದು, ತುಪ್ಪ ಉಪಯೋಗಿಸ್ಬೋದು, ನಿಮ್ಮ ಇಷ್ಟ. ಸ್ವಲ್ಪ ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಕೆಂಪಾಗ್ತಾ ಇದೆ. ಸಾಸಿವೆ ಹಾಕಿದೆ, ಹಾಗೆ ಸ್ವಲ್ಪ ಜೀರಿಗೆ ಹಾಕಿದೆ, ಕರಿಬೇವು ಹಾಕಿದೆ, ಹಾಗೆ ಸ್ವಲ್ಪ ಹಿಂಗೆ ಹಾಕಿದೆ. ಎಲ್ಲ ಚಟಪಟ ಆಯ್ತಲ್ಲ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಈ ಒಗ್ಗರಣೆನ ನಾನು ಚಟ್ನಿಗೆ ಹಾಕಿಬಿಟ್ಟೆ ನೋಡಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ. ನೋಡಿ, ಎಷ್ಟು ಸೂಪರ್ ಆಗಿರುವಂತಹ ಕ್ಯಾಬೇಜ್ ಚಟ್ನಿ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್, ಆಂಧ್ರ ಚಟ್ನಿ ಇದು ತುಂಬ ರುಚಿಯಾಗತ್ತೆ. ನಾವು ಕ್ಯಾಬೇಜಲ್ಲಿ ಪಲ್ಯ ಮಾಡ್ತೀವಿ, ಸಾಸಿವೆ ಮಾಡ್ತೀವಿ, ಹುಳಿ ಮಾಡ್ತೀವಿ, ಆಮೇಲೆ ಕ್ಯಾಬೇಜ್ ದೋಸೆ ಮಾಡ್ತೇವೆ, ಈ ಥರದ್ದೆಲ್ಲ ಪತ್ರೊಡೆ ಮಾಡ್ತೇವೆ, ಕ್ಯಾಬೇಜಲ್ಲಿ ಎಲ್ಲ ಮಾಡ್ತೇವೆ, ಪಕೋಡ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಕ್ಯಾಬೇಜ್ ಚಟ್ನಿ ನಾವು ತುಂಬ ಕಡಿಮೆ ಅಲ್ವಾ ಮಾಡೋದು. ಕ್ಯಾಬೇಜ್ ಚಟ್ನಿ ಆಂಧ್ರ ಸ್ಟೈಲ್ ಇದು. ಎಲ್ಲ ಆಂಧ್ರದಲ್ಲಿ ಎಲ್ಲರೂ ಮಾಡ್ತಾ ಇರ್ತಾರೆ. ನಾವು ಆಂಧ್ರ ಟೂರ್ ಹೋದವಾಗ ನಮಗೆ ಪ್ರತಿದಿನ ಊಟದಲ್ಲೂ ಇರ್ತಿತ್ತಿದ್ದು. ತುಂಬ ರುಚಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ. ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲದಕ್ಕೂ ತುಂಬ ಚೆನ್ನಾಗಾಗತ್ತೆ. ಹಾಗೆಯೇ ಇದನ್ನು ನೀವು 1 ವಾರಗಟ್ಟಲೆ ಇಟ್ಕೊಳ್ಳೋಕ್ಕೂ ಬರುತ್ತೆ. ಹೇಗಂದರೆ ನಾನು ಮೊದಲೇ ಹೇಳಿದ್ನಲ್ಲ, ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿ
ಇದನ್ನು ಹಾಕಿ ಸ್ವಲ್ಪ ಹೊತ್ತು ಬಾಡಿಸ್ಬೇಕು, ಎಣ್ಣೆ ಬಿಡುವವರೆಗೆ ಬಾಡಿಸಿದ್ರೆ ಇದು ಕೆಲವು ದಿನ ಇರುತ್ತೆ. ನಾನು ಏನು ಮಾಡೋಕ್ಕೆ ಹೋಗಲ್ಲ, ಮಿಕ್ಸಿಗೆ ಹಾಕದೆ ತೆಗೆದೆ, ಬೌಲಿಗೆ ಹಾಕದೆ, ಒಗ್ಗರಣೆ ಮಾಡಿದೆ. ಇವತ್ತೇ ಖಾಲಿ ಮಾಡ್ತೇವೆ, ಉಳಿದಿದ್ದನ್ನು ನಾಳೆ ಖಾಲಿ ಮಾಡ್ತೇವೆ. ಅದು 2 ದಿನ ಆರಾಮ ಫ್ರಿಜ್ಜಲ್ಲಿ ಇರುತ್ತೆ, ಏನೂ ತೊಂದರೆ ಆಗಲ್ಲ. ಹಾಗಾಗಿ ನಾನು ಆ ಥರ ಮಾಡಿರುವಂಥದ್ದು ಹೇಗೆ ಅನಿಸ್ತು ನಿಮಗೆ? ತುಂಬ ರುಚಿ ಆಯಿತಾ? ಹೀಗೆ ಮಾಡಿ ನೀವು ಏನು ಟೇಸ್ಟ್ ಅಂತೀರಿ, ಹುಳಿ ಹುಳಿ ಖಾರ ಖಾರ. ಅದು ಹಸಿಮೆಣಸು ಹಾಕಬೇಕು ನೀವು, ಬ್ಯಾಡಗಿ ಮೆಣಸು 2 ಅಥವಾ ಗುಂಟೂರು ಮೆಣಸು 2 ಸೇರಿಸಬೇಕು. 2 ಸೇರಿಸಿದವಾಗ ಅದರ ಪರಿಮಳನೇ ಬೇರೆ ಬರುತ್ತೆ. ಒಂದೇ ಹಾಕಿದರೆ ಅಷ್ಟೊಂದು ರುಚಿ ಆಗೋದಿಲ್ಲ. ಒಂದೇ ಹಸಿಮೆಣಸಲ್ಲೂ ಮಾಡ್ಬೋದು, ಇಲ್ಲ ಬ್ಯಾಡಗಿ ಮೆಣಸು ಅಥವಾ ಗುಂಟೂರು ಮೆಣಸಲ್ಲೂ ಮಾಡ್ಬೋದು. 2 ಮಿಕ್ಸ್ ಮಾಡಿದರೆ ರುಚಿ ಜಾಸ್ತಿ. ಖಂಡಿತ ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್, ಎಲ್ಲರಿಗೂ ನಮಸ್ತೆ.